ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನಿವತ್ತು ನಮ್ಮನೆ ಸ್ಟೈಲಲ್ಲಿ ಹಿತ್ಕಿಂಬೇಳೆ ಸಾಂಬಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಿತ್ಕಿಂಬೇಳೆ ಸಾಂಬಾರಿಗೆ ನಾನು ಹಸಿ ಅವರೆಕಾಳನ್ನ ನೆನೆಸೋದ್ರಿಂದ ಹಿಡಿದು ಸೊ ಅದನ್ನು ಯಾವ ರೀತಿ ಇತ್ತುಕೊಳ್ಳೋದು ಅಂತ ಹೇಳಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತು ನಾನು ಅಂಗಡಿಯಲ್ಲಿನೇ ಅಂದರೆ ಹಿಂದಿನ ದಿವಸನೇ 1 kg ಅವರೆಕಾಳನ್ನ ತಗೊಂಡಿದ್ದೆ. ಅವರೆಕಾಯಿ ಅದನ್ನು ನಾನು ಅದಕ್ಕೆ ಮುಂಚೆ ಈ ವ್ಲಾಗ್ಸ್ ಮುಂಚೆನೇ ನಾನು ಅವರೆಕಾಳು ಹುಳಿ ಸಾಂಬಾರು ಅಂತೇಳಿ ಅದನ್ನು ತೋರಿಸಿದ್ದೀನಿ. ಸೊ ಅರ್ಧ kg ಅಂತೇಳಿ ಡಿವೈಡ್ ಮಾಡಿ ನಾನು 2 ಸರಿ ಮಾಡ್ಕೊತೀನಿ. ಯಾವಾಗ ಮಾಡಿದ್ರು ಅಷ್ಟೇ, ಒಟ್ಟಿಗೆ 1 kg ಮಾಡೋಕ್ಕೆ ಹೋಗಲ್ಲ. ಸೊ ಮನೆಯಲ್ಲಿ ಒಂದು 7-8 ಜನ ಆರಾಮ್ಸೆ ತಿನ್ಬೋದು ಇಷ್ಟು ಕಾಳಲ್ಲಿ ಅಂದ್ಕೊಂಡು. ಸೊ ನಾನಿವತ್ತು ಕಾಳನ್ನ ಬೆಳಿಗ್ಗೆನೇ ನೆನೆಸಿ ಮಧ್ಯಾಹ್ನ ಹಂಗೆ ಅಂಗಡಿಯಲ್ಲೇ ಕೂತ್ಕೊಂಡು ನೀಟಾಗಿ ಇತ್ತುಕೊತಾ ಇದ್ದೀನಿ. ಸೊ ತುಂಬಾ ಈಸಿಯಾಗಿ ಇತ್ತುಕೊಬೋದು. ಸೊ ಹೊಸಬ್ರು ಯಾರನ್ನ ನೋಡ್ತಾ ಇದ್ದರೆ ಸೊ ಈ ಥರ ಇತ್ತುಕೊಬೋದು ಅಂತ ಹೇಳೋದಕ್ಕೋಸ್ಕರ ನಾನು ಪೂರ್ತಿ ವ್ಲಾಗ್ಸ್ನ ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಮಾಡ್ಕೊಳ್ಳೋರಾದರೂ ಕೂಡ ಬೆಳಿಗ್ಗೆ ಟೈಮ್ ಇದನ್ನು ಕಾಳುಗಳನ್ನ ಬಿಡಿಸಿ ನೆನೆಸ್ಕೊಂಡ್ಬಿಟ್ಟು ಮಧ್ಯಾಹ್ನ ಫ್ರೀ ಇದ್ದಾಗ ಈ ರೀತಿ ಈಸಿಯಾಗಿ ಕೂತ್ಕೊಂಡು ನಿಧಾನಕ್ಕೆ ಬಿಡಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ಒಂದು 4-5 ಅವರ್ ನೆಂದ್ಬಿಟ್ಟಂತೂ ಬೇಗನೆ ಬಿಡಿಸ್ಕೋಬೋದು ಕಾಳನ್ನ. ಸೊ ಬನ್ನಿ, ಮನೆಗೆ ಹೋದ್ಮೇಲೆ ಮತ್ತೆ ಇದು ಹಿತ್ಕಿಂಬೇಳೆ ಸಾಂಬಾರು ಮಾಡೋದು ನೋಡ್ಕೊಂಬರೋಣ. ಹಿತ್ಕಿಂಬೇಳೆ ಸಾಂಬಾರು ಮಾಡೋದಕ್ಕೆ ನಾನು ಒಂದು 200 ಗ್ರಾಮಿಂದ ಒಂದು 1/4 kg ಆಗ್ಬೋದು ಹಿತ್ಕಿಂಬೇಳೆನ ಇತ್ತುಕೊಂಡು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ನೀರಲ್ಲಿ ಹಾಕಿಟ್ಟಿದ್ದೀನಿ. ಒಂದು 3 ಆಲೂಗಡ್ಡೆ, ಒಂದು 4 ಬದನೆಕಾಯಿ ಚಿಕ್ಕದು. ಸೊ ಇದೆಲ್ಲನೂ ಕಟ್ ಮಾಡ್ಕೊತೀನಿ. ಅದಕ್ಕೆ ಮಸಾಲೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಟೊಮೆಟೊ 2 ತೊಗೊಂಡಿದ್ದೀನಿ, ಸ್ವಲ್ಪ ಕೊಬ್ಬರಿ ಮತ್ತು ಕೊತ್ತಂಬರಿ, ಶುಂಠಿ 1 ಇಂಚು, ಮತ್ತು ಒಂದು ಫುಲ್ ಗಡ್ಡೆ ಬೆಳ್ಳುಳ್ಳಿ, ಒಂದು 5 ಗೋಡಂಬಿ ತೊಗೊಂಡಿದ್ದೀನಿ, ಚಿಕ್ಕದು 3 ಈರುಳ್ಳಿ, ಒಂದು ಇಡೀ ಕರಿಬೇವು, ಇಲ್ಲಿ ಚಕ್ಕೆ, ಲವಂಗ, ಗಸಗಸೆ ಮತ್ತು ಜೀರಿಗೆ ಇಷ್ಟು ತೊಗೊಂಡಿದ್ದೀನಿ. ಸೊ ಇದೆಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಇವಾಗ. ಸೊ ಈ ರೀತಿ ನಾನು ಒಂದು 10 ಜನಕ್ಕೆ ಆಗೋ ಥರ ಮಾಡ್ತಿದ್ದೀನಿ. ಸೊ ನಿಮಗೆ ಮಸಾಲೆ ಎಷ್ಟು ಜನ ಇದ್ದೀರ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಮಸಾಲೆ ಫಸ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಸೊ ಒಟ್ಟಿಗೆ ಇದೆಲ್ಲ ಮಸಾಲೆನ ಹಾಕ್ಕೊಂಡು ರುಬ್ಕೊಂಡ್ರೆ ನಾವು 2ರಿಂದ 3 ದಿವಸ ಇಟ್ಕೊಂಡು ಈ ಗ್ರೇವಿನ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಮುದ್ದೆಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇಡ್ಲಿಗಂತೂ ಇನ್ನೂ ಸಖತ್ತಾಗಿರುತ್ತೆ. ಸೊ ಬನ್ನಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ತುಂಬಾ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಇಷ್ಟು ಮಾತ್ರ ಫ್ರೈ ಆದರೆ ಸಾಕಾಗತ್ತೆ. ಇವಾಗ ಇದನ್ನು ಕಂಪ್ಲೀಟಾಗಿ ಆರಿದ ಮೇಲೆ ನಾನು ಮಿಕ್ಸಿನ ಮಾಡ್ಕೋತೀನಿ. ಸೊ ಪೂರ್ತಿ ಆರಿದ ಮೇಲೆ ಮಾಡ್ಕೋಬೇಕು, ಇಲ್ಲಾಂದರೆ ತುಂಬಾ ಸಿಡ್ದು ಬಿಡುತ್ತೆ ಮಿಕ್ಸಿಯಲ್ಲಿ ಬಿಸಿಯಾಗಿ ರುಬ್ಕೊಂಡ್ರೆ. ಸೊ ಹಾಗಾಗಿ ಆರಿದ್ಮೇಲೆ ರುಬ್ಕೊಳ್ಳಿ. ಎಲ್ಲ ಹುರಿದಿರಲಿಲ್ಲ, ಇವಾಗ ರುಬ್ಬೋಕ್ಕೆ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ ಗಟ್ಟಿಯಾಗಿ. ಇವಾಗ ಹಿತ್ಕಿಂಬೇಳೆ ಸಾರು ಮಾಡೋದಕ್ಕೆ ನಾನು ಇಷ್ಟೊಂದು ಹಿತ್ಕಿಂಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ದೆ, ಸೊ ಅದು ವಿಡಿಯೋಲೆಲ್ಲ ಮಿಸ್ ಆಗಿದೆ. ಒಂದು ಕಾಳನ್ನ ಇಷ್ಟು ಬೇಯಿಸ್ಕೊಂಡು ಇವಾಗ ಅದು ಕೂಡ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಹಿತ್ಕಿಂಬೇಳೆ ಸಾರಿಗೆ ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇಲ್ಲಿ ಕರಿಬೇವು, ಒಂದು ಅರ್ಧ ಈರುಳ್ಳಿ, ಸಾಸಿವೆ ಮತ್ತು ಜೀರಿಗೆ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಖಾರದ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಸೊ ಇದು ಖಾರದ ಪುಡಿ ಹಾಕಿದ ತಕ್ಷಣವೇ ಇದು ಅವರೆಕಾಳೆಲ್ಲ ಹಾಕ್ಕೊತಾ ಇದ್ದೀನಿ. ಇದು ಅವರೆಕಾಳು, ಬದನೆಕಾಯಿ ಮತ್ತು ಆಲೂಗಡ್ಡೆ. ಸೊ ಏನು ತರಕಾರಿ ಬೇಕಾದರೂ ಹಾಕ್ಕೋಬೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇಷ್ಟು ಹಾಕಿದ್ದಾಯಿತು. ಇವಾಗ ರುಬ್ಬಿರೋವಂಥ ಮಸಾಲೆನ ಸೇರಿಸ್ಕೊತೀನಿ. ಇಷ್ಟ ಹಾಕಿ ಒಂಚೂರು ಗರಂ ಮಸಾಲ ಇಲ್ಲ ಒಂಚೂರು ಸಾಂಬಾರು ಪುಡಿ ಅದೆಲ್ಲ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಇದು ಮಸಾಲೆ ಏನು ಹುರ್ಕೊಳ್ಳೋದು ಬೇಡ, ಯಾಕಂದರೆ ನಾನು ಮಸಾಲೆದೆಲ್ಲನೂ ಹುರಿದು ಎಣ್ಣೆಯಲ್ಲಿ ಹಾಕಿದ್ದೀನಿ. ಸೊ ಇವಾಗ ಎಷ್ಟು ಬೇಕು ನೀರು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳೋಣ. ನಮಗೆ ಎಷ್ಟು ಗಟ್ಟಿ ಬೇಕಾಗ್ಬೋದು ನೋಡಿಕೊಂಡು ನೀರು ಹಾಕ್ಕೋಬೇಕು. ನಾನು 1 ಲೋಟ ಪೂರ್ತಿ ನೀರು ಹಾಕ್ಕೋತಾ ಇದ್ದೀನಿ. ಗ್ರೇವಿ ನಮಗೆ ತಿಕ್ಕಾಗಿ ಬರುತ್ತೆ. ಇದು ಗಟ್ಟಿಗಿರ್ಬೇಕು ಸಾಂಬಾರು, ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನು 1 ಲೋಟ ನೀರು ಹಾಕಿದ್ದೀನಿ ಇದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಸೇರಿಸ್ಕೊಂಡ್ಬಿಡೋಣ. ಇಷ್ಟು ನೀರಾದರೆ ಸಾಕಾಗುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿನ ಪುಡಿ, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು, ಅಷ್ಟೇ ಸಾಕಾಗುತ್ತೆ. ಎಲ್ಲ ಮಿಕ್ಸ್ ಮಾಡಿ 2 ವಿಜಿಲ್ನ ಹಾಕಿಸ್ಕೊತೀನಿ. ಆಮೇಲೆ ತೋರಿಸ್ತೀನಿ ನಾನು. 2 ವಿಜಿಲು ಆಗಿ ತಣ್ಣಗಾದ್ಮೇಲೆ ತೋರಿಸ್ತೀನಿ. ಇಷ್ಟೇ, ಇವಾಗ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಹಿತ್ಕಿಂಬೇಳೆ ಸಾಂಬಾರು.
ಕುಕ್ಕರಲ್ಲಿ ಕ್ಲೋಸ್ ಮಾಡಿ 2 ವಿಸಿಲ್ ಆಗಲಿ, ಮತ್ತು ನಾನು ಆಮೇಲೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಹಿತ್ಕಿಂಬೇಳೆ ಸಾಂಬಾರು ಅಂತೇಳಿ. ಸಿಂಪಲ್ ಆಗಿದೆ ಮತ್ತು ತುಂಬಾ ರುಚಿಯಾಗಿರುತ್ತೆ. ನೋಡಿ, ನಾನು 2 ವಿಸಿಲ್ ಆದಮೇಲೆ ಆಫ್ ಮಾಡಿ ಇನ್ನೊಂದು ಸರಿ ಗ್ಯಾಸ್ ಮೇಲೆ ಕುದಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ನೋಡಿ ಅದಕ್ಕಿರಬೇಕು ಹಿತ್ಕಿಂಬೇಳೆ ಸಾಂಬಾರು. ಸೊ ನಾನು ಅವರೆಕಾಳು ಸ್ವಲ್ಪ ಕಡಿಮೆನೇ ಆಯಿತು. ಸೊ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಿತ್ಕಿಂಬೇಳೆನ ಹಾಕ್ಕೊಂಡು ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಸೊ ಇವತ್ತಿನ ಬ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಹಿತ್ಕಿಂಬೇಳೆ ಸಾಂಬಾರು ನೀವು ಟ್ರೈ ಮಾಡಿ. ನಮ್ಮನೆ ಸ್ಟೈಲಲ್ಲಿ ನಾನು ತೋರಿಸಿದ್ದೀನಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಹಿತ್ಕಿಂಬೇಳೆ ಸಾಂಬಾರು ರೆಸಿಪಿಯೊಂದಿಗೆ ಬ್ಲಾಗ್ಸ್ನ ಇಲ್ಲಿಗೆ ಏನು ಮಾಡಿ, ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್. ಇವತ್ತಿನ ಹಿತ್ಕಿಂಬೇಳೆ ಸಾಂಬಾರು ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ ಇಲ್ಲಿಗೆ ಮುಗಿಸಿ, ನಾಳೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.